ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಕೆಲವು ವಾಸ್ತವಗಳನ್ನು ಮುಚ್ಚುಮರೆಯಿಲ್ಲದೆ ನೇರವಾಗಿ ಹೇಳಬೇಕು. ಸತ್ಯಗಳನ್ನು ಸರಳವಾಗಿ ಜನರ ಮುಂದೆ ಇಡಬೇಕು. ಅದನ್ನೇ ನಾನೀಗ ಇಲ್ಲಿ ಹೇಳೋಕೆ ಹೊರಟಿರೋದು. ನಿಮಗೆಲ್ಲ ಗೊತ್ತಿರುವಂತೆ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮುಂದಾಗಿದೆ. ಆ ಸಮೀಕ್ಷೆಯನ್ನು ನಾವು ಜಾತಿ ಗಣತಿ ಅಂತ ಹೇಳ್ತಾ ಇದ್ದೇವೆ. ಅಸಲಿಗೆ ಇದು ಜಾತಿ ಗಣತಿ ಅಲ್ಲ. ಅದು 7 ಕೋಟಿ ಕನ್ನಡಿಗರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಕಂಡುಕೊಳ್ಳುವ ಸಮೀಕ್ಷೆ. ಆಫ್ಕೋರ್ಸ್ ಆ ಸಮೀಕ್ಷೆ ಜಾತಿ ಆಧಾರಿತವಾಗಿಯೇ ಇದೆ. ಹಾಗಂತ ಕೇವಲ ಜಾತಿ ಆಧಾರಿತವಾಗಿ ಮಾತ್ರ ಇಲ್ಲ, ಧರ್ಮ ಆಧಾರಿತವಾಗಿಯೂ ಇದೆ, ಭಾಷಾ ಆಧಾರಿತವಾಗಿಯೂ ಇದೆ. ಯಾಕಂದ್ರೆ ಸಮೀಕ್ಷೆಯಲ್ಲಿ ಯಾರು ಯಾವ ಧರ್ಮಕ್ಕೆ ಸೇರಿದವರು, ಯಾವ ಜಾತಿಗೆ ಸೇರಿದವರು, ಯಾವ ಉಪಜಾತಿಗೆ ಸೇರಿದವರು, ಯಾವ ಭಾಷೆ ಮಾತನಾಡುವವರು ಅನ್ನೋ ಲೆಕ್ಕಗಳೆಲ್ಲ ಸಿಗುತ್ತೆ. ಹಾಗೆ ಅವರ ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ ಅನ್ನೋದು ಗೊತ್ತಾಗತ್ತೆ. ಆದರೆ ಪಟ್ಟಭದ್ರರು ಆ ಸಮೀಕ್ಷೆಗೆ ಕೇವಲ ಜಾತಿಯ ಬಣ್ಣ ಬಳಿದು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವರು ಮಾಡ್ತಾ ಇರೋದು ಮತ್ತದೇ ಹಳಸಲು ಆರೋಪಗಳು. ವೈಜ್ಞಾನಿಕವಾಗಿಲ್ಲ, ಜಾತಿಗಳನ್ನು ಒಡೆಯುವ ಷಡ್ಯಂತ್ರ, ಜಾತಿಗಳನ್ನು ಎತ್ತಿ ಕಟ್ಟುವ ಪಿತೂರಿ, ಜಾತಿಗಳ ನಡುವೆ ಒಡಕುಂಟು ಮಾಡುವ ಪ್ರಯತ್ನ, ಹೀಗೆ ಬೇಕಾಬಿಟ್ಟಿ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ಕರ್ನಾಟಕದ 7 ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನಕ್ಕಾಗಿ ನಡೆಯುವ ಸಮೀಕ್ಷೆಯೊಂದು ಅದೇಗೆ ಜಾತಿಗಳನ್ನು ಒಡೆದು ಹಾಕುತ್ತೆ ಅಂತ ಆ ದೇವರೇ ಬಲ್ಲ. ಅಸಲಿಗೆ ಜಾತಿಗಳನ್ನು ಒಡಿಬೇಕು ಎಂದಾದರೆ ಅದು ಈಗ ಒಂದುಗೂಡಿ ಇರಬೇಕಲ್ವಾ? ಅಂಥ ಸ್ಥಿತಿ ಇಲ್ಲಿ ಇದೆಯಾ? ಇಲ್ಲೇನು ಜಾತಿಗಳು ಭಾರಿ ಒಗ್ಗಟ್ಟಿನಲ್ಲಿ ಇದೆಯಾ? ಹಾಗಾಗಿ ಇವರ ಆರೋಪಗಳೆಲ್ಲವೂ ಬರೀ ಬೋಗಸ್ ಅಷ್ಟೇ, ಅದರಲ್ಲಿ ಸತ್ಯ ಏನೂ ಇಲ್ಲ. ಇದೆಲ್ಲ ಇವರು ಕಟ್ಟಿಕೊಡ್ತಾ ಇರುವ ಕಟ್ಟು ಕಥೆಗಳಷ್ಟೇ. ವಾಸ್ತವ ಏನಂದ್ರೆ, ಈ ಸಮೀಕ್ಷೆ ನಡೆದು ಜಾತಿಗಳ ಲೆಕ್ಕ ಹೊರಬಂದ್ರೆ ಈ ಪಟ್ಟಭದ್ರರು ಕಟ್ಟಿಕೊಂಡಿರುವ ಭ್ರಮೆಗಳು ಕಳಚಿ ಬೀಳುತ್ತೆ. ಆ ಭಯ ಅವರಿಗೆ ಇದೆ. ಅದಕ್ಕಾಗಿ ಅವರು ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇರೋದು. ವಿರೋಧ ಮಾಡುವವರು ಮುಖ್ಯವಾಗಿ 2 ಜಾತಿಗೆ ಸೇರಿದವರು. ಆ 2 ಸಮುದಾಯ ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನಿಲ್ಲಿ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಅಹಿಂದ ಸರ್ಕಾರ ಎಂದು ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಅದೇ 2 ಸಮುದಾಯದ ಸಚಿವರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹೆಚ್ಚಿನ ಸಂಖ್ಯೆ ಅಷ್ಟೇ ಅಲ್ಲ, ಸಂಪುಟದಲ್ಲಿ ಸರ್ಕಾರದಲ್ಲಿ ಅವರದ್ದೇ ಪ್ರಾಬಲ್ಯ ಕೂಡ ಇದೆ. ಅದೇ ಕಾರಣಕ್ಕೆ ಜಾತಿ ಗಣತಿಗೆ ಸಚಿವ ಸಂಪುಟದಲ್ಲಿ ವಿರೋಧ ವ್ಯಕ್ತವಾಗಿದೆ. ಈ ಅಹಿಂದ ಸರ್ಕಾರದ ಸಚಿವ ಸಂಪುಟದಲ್ಲಿ ಅಹಿಂದ ವರ್ಗದ ಸಚಿವರ ಪ್ರಾಬಲ್ಯ ಇರ್ತಾ ಇದ್ರೆ ಆ ವಿರೋಧ ವ್ಯಕ್ತವಾಗ್ತಾ ಇರಲಿಲ್ಲ. ಕಳೆದ ಸಲವು ವಿರೋಧ ಮಾಡಿದ್ದು ಅವರೇ, ಈ ಸಲವು ವಿರೋಧ ಮಾಡ್ತಿರುವುದು ಅವರೇ. ಕಳೆದ ಸಲದ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿಸುವಲ್ಲಿ ಅವರು ಯಶಸ್ವಿಯಾಗಿದ್ರು. ಈ ಸಲ ಸಮೀಕ್ಷೆ ಮಾಡೋದನ್ನ ಆರಂಭದಲ್ಲೇ ವಿರೋಧ ಮಾಡ್ತಾ ಇದ್ದಾರೆ. ಕಳೆದ ಸಲ ಸಮೀಕ್ಷೆ ಆರಂಭಕ್ಕೆ ಮುನ್ನ ಯಾವ ವಿರೋಧ ವ್ಯಕ್ತವಾಗಿರಲಿಲ್ಲ. ಯಾಕೆಂದ್ರೆ ಅವರು ಭ್ರಮೆಯಲ್ಲಿದ್ದರು. ನಾವೇ ದೊಡ್ಡ ಸಂಖ್ಯೆಯಲ್ಲಿದ್ದೇವೆ ಎಂಬ ಭ್ರಮೆಯಲ್ಲಿದ್ದ ಅವರು ಅದಕ್ಕೆ ತಕ್ಕಂತೆ ಜಾತಿಗಳ ಸಂಖ್ಯೆ ಹೊರಬರಬಹುದು ಎಂಬ ನಿರೀಕ್ಷೆಯಲ್ಲೇ ಇದ್ರು. ಆದರೆ ವರದಿ ಸೋರಿಕೆಯಾಗಿ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ಅವರ ಭ್ರಮೆಗಳು ಕಳಚಿ ಬಿತ್ತು. ಅದೇ ಕಾರಣಕ್ಕೆ ಮೇಲ್ವರ್ಗದವರು ಸೇರ್ಕೊಂಡು ಆ ವರದಿ ಹೊರಗೆ ಬರದಂತೆ ನೋಡಿಕೊಂಡ್ರು. ಅದನ್ನ ಜಾರಿಗೆ ಬರದಂತೆ ತಡೆಯುವಲ್ಲಿಯೂ ಯಶಸ್ವಿಯಾದರು. ಈಗ ಸಿದ್ದರಾಮಯ್ಯನವರು ಹೊಸದಾಗಿ ಸಮೀಕ್ಷೆಗೆ ಹೊರಟಾಗ ಅವರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಜಾತಿಗಳನ್ನ ಮುಂದೆ ತಂದು ಮೊಸರಲ್ಲಿ ಕಲ್ಲು ಹುಡುಕಿ ಇಲ್ಲ ಸಲ್ಲದನ್ನ ಮುಂದಕ್ಕೆ ತಂದು ಜಾತಿ ಗಣತಿ ನಡೆಯದಂತೆ ತಡೆಯಲು ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಜಾತಿ ಗಣತಿ ನಡೆಯುವುದನ್ನ ಈ ಮೇಲ್ವರ್ಗದವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ, ಸಮೀಕ್ಷೆಯಲ್ಲಿ ಎಲ್ಲಾ ವಾಸ್ತವಗಳು ಹೊರಗೆ ಬರುತ್ತೆ. ಆ ವಾಸ್ತವಗಳು ಬಯಲಾಗುವುದರಿಂದ ಇಲ್ಲಿ ಮೇಲ್ವರ್ಗದವರು ಕಟ್ಟಿರುವ ಭ್ರಮೆಗಳು ಕಳಚಿ ಬೀಳುತ್ತೆ. ನಾವೇ ದೊಡ್ಡ ಸಂಖ್ಯೆಯಲ್ಲಿದ್ದೇವೆ ಎಂಬ ಭ್ರಮೆಯನ್ನ ಸೃಷ್ಟಿಸಿ ಇಷ್ಟು ವರ್ಷಗಳ ಕಾಲ ಎಲ್ಲವನ್ನ ಅನುಭವಿಸಿದವರು ಅವರು. ರಾಜಕೀಯವಾಗಿ ಪ್ರಬಲರಾದರು, ಶೈಕ್ಷಣಿಕವಾಗಿ ಮುಂದುವರಿದರು, ಆರ್ಥಿಕವಾಗಿಯೂ ಗಟ್ಟಿಮುಟ್ಟಾದರು. ಅದೆಲ್ಲವೂ ಸಾಧ್ಯವಾಗಿದ್ದು ಹೇಗಂದ್ರೆ ನಾವೇ ದೊಡ್ಡ ಸಂಖ್ಯೆಯಲ್ಲಿದ್ದೇವೆ ಎಂಬ ಅಸ್ತ್ರ ಪ್ರಯೋಗದಿಂದ. ಆ ಅಸ್ತ್ರ ಪ್ರಯೋಗಿಸಿನೇ ಇವರು ಇಷ್ಟು ವರ್ಷಗಳ ಕಾಲ ರಾಜಕೀಯ ಅಧಿಕಾರ ಪಡ್ಕೊಂಡ್ರು. ಅದರಿಂದ ಆ 2 ಸಮುದಾಯಗಳು ತುಂಬಾ ಮುಂದುವರಿಲಿ, ಬೇಡ ಅನ್ನಲ್ಲ, ಎಲ್ಲರೂ ಕೂಡ ಮುಂದುವರಿಬೇಕು. ಆ 2 ಸಮುದಾಯಗಳು ಕೂಡ ಮುಂದುವರಿಬೇಕು. ಆದರೆ ಅವರು ಮಾತ್ರ ಮುಂದುವರಿದ್ರೆ ಸಾಕಾಗೋದಿಲ್ಲ. ಅವರಿಗೆ ಮಾತ್ರ ರಾಜಕೀಯ ಅಧಿಕಾರ ಸಿಕ್ಕರೆ ಸಾಕಾಗೋದಿಲ್ಲ.
ಅವರು ಮಾತ್ರ ಶೈಕ್ಷಣಿಕವಾಗಿ ಪ್ರಬಲರಾದರೆ ಸಾಕಾಗಲ್ಲ, ಅವರು ಮಾತ್ರ ಆರ್ಥಿಕ ಶಕ್ತಿ ಗಳಿಸ್ಕೊಂಡ್ರೆ ಸಾಕಾಗೋದಿಲ್ಲ. ಉಳಿದ ಸಮುದಾಯಗಳಿಗೂ ಅದು ಸಿಗಬೇಕು ಅಂದರೆ ಉಳಿದವರಿಗೂ ತಮ್ಮ ಸ್ಥಿತಿಗತಿ ಏನು ಅನ್ನೋದು ಗೊತ್ತಾಗಬೇಕಾಗಿದೆ, ತಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಸಮೀಕ್ಷೆ ನಡೆದರೆ ಆ ಲೆಕ್ಕ ಸಿಕ್ಕಿಬಿಡುತ್ತೆ. ಆ ಲೆಕ್ಕ ಏನು ಅನ್ನೋದು ಈಗ ಎಲ್ರಿಗೂ ಗೊತ್ತಾಗಿದೆ. ಈ ಸಮೀಕ್ಷೆ ನಡೆದು ವರದಿ ಒಪ್ಪಿಸಿ ಅದನ್ನು ಜಾರಿಗೆ ತಂದರೆ ಎಲ್ಲ ವಾಸ್ತವಗಳು ಬೆಳಕಿಗೆ ಬರುತ್ತೆ. ಆವಾಗ ಅಹಿಂದ ವರ್ಗ ತನ್ನ ಸಂಖ್ಯೆಗೆ ಅನುಗುಣವಾಗಿ ರಾಜಕೀಯ ಅಧಿಕಾರ ಕೇಳುತ್ತೆ, ಶೈಕ್ಷಣಿಕ ಅವಕಾಶ ಕೇಳುತ್ತೆ, ಆರ್ಥಿಕ ಬಲವನ್ನು ಕೇಳುತ್ತೆ. ಆವಾಗ ಈ ನಾಡಿನ ಚಿತ್ರಣವೇ ಬದಲಾಗತ್ತೆ. ಅದು ರಾಜಕೀಯವಾಗಿ ಸಾಮಾಜಿಕವಾಗಿ ಬದಲಾವಣೆ ತರುತ್ತೆ, ಅದು ರಾಜಕೀಯ ಪಲ್ಲಟ ತರುತ್ತೆ. ಆ ಬದಲಾವಣೆ ಈ ಪಟ್ಟಭದ್ರರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಬದಲಾವಣೆಯಿಂದ ಕೆಲವರು ಕಟ್ಟಿಕೊಂಡಿರುವ ಗಾಳಿ ಗೋಪುರಗಳು ಒಡೆದು ಹೋಗಲಿದೆ, ಭ್ರಮೆಗಳು ಕರಗಿ ಹೋಗಲಿದೆ, ಪೊರೆಗಳು ಕಳಚಿ ಬೀಳಲಿದೆ. ಅದಕ್ಕಾಗಿಯೇ ಮೇಲ್ವರ್ಗದವರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತಾ ಇರೋದು. ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವ ಅಹಿಂದ ವರ್ಗ, ಇಲ್ಲಿನ ಸರ್ಕಾರ ಕೂಡ ಅಹಿಂದ ಸರ್ಕಾರ. ಹೌದು, ಅಹಿಂದ ವರ್ಗದ ದೊಡ್ಡ ಮತಗಳಿಂದಲೇ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ಇದು. ಈ ಸರ್ಕಾರ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರ ದೊಡ್ಡ ಕೊಡುಗೆಯಿಂದಲೇ ರಚನೆಯಾಗಿರೋದು. ಅಹಿಂದ ವರ್ಗದ ದುರಾದೃಷ್ಟ ಅಂದ್ರೆ ತಮ್ಮ ಮತಗಳಿಂದ ರಚನೆಯಾಗಿರುವ ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ಪ್ರಾಬಲ್ಯ ಇರೋದು ಲಿಂಗಾಯತರು ಮತ್ತು ಒಕ್ಕಲಿಗರದ್ದು. ಅದೇ ಕಾರಣಕ್ಕೆ ಜಾತಿ ಗಣತಿಗೆ ಸಂಪುಟ ಸಚಿವರು ವಿರೋಧ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅಹಿಂದ ಸರ್ಕಾರದ ಮಂತ್ರಿಮಂಡಲದಲ್ಲಿ ಅಹಿಂದ ವರ್ಗದ ಸಚಿವರ ಪ್ರಾಬಲ್ಯ ಇರ್ತಾ ಇದ್ರೆ ಆ ವಿರೋಧ ವ್ಯಕ್ತವಾಗ್ತಾ ಇರಲಿಲ್ಲ. ಸಲೀಸಾಗಿ ಜಾತಿ ಗಣತಿ ನಡೆದು ಅದನ್ನ ಜಾರಿಗೆ ತಂದು ಅನುಷ್ಠಾನ ಕೂಡ ಸಲೀಸಾಗಿ ಆಗ್ತಾ ಇತ್ತು. ಆದರೆ ಅಹಿಂದ ಸರ್ಕಾರದಲ್ಲಿ ಮೇಲ್ವರ್ಗದ ಪ್ರಾಬಲ್ಯ ಇರುವುದರಿಂದ ಜಾತಿ ಗಣತಿಗೆ ಅಡೆತಡೆಗಳು ಎದುರಾಗ್ತಾ ಇದೆ. ನಿನ್ನೆ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಜಾತಿ ಗಣತಿಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜಾತಿ ಗಣತಿ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಅವರ ವಿರುದ್ಧ ನಾವು ಅಹಿಂದ ವರ್ಗದವರು ಕೂಡ ಏರು ಧ್ವನಿಯಲ್ಲಿ ಮಾತಾಡಬೇಕಾಗಿದೆ. ಆ ಸಮೀಕ್ಷೆಗೆ, ಆ ಗಣತಿಗೆ ಮೇಲ್ವರ್ಗದ ಸಚಿವರು ಮತ್ತು ಸಮುದಾಯಗಳು ಕೂಡ ವಿರೋಧ ಮಾಡ್ತಾವೆ ಅಂದ್ರೆ ಅವರನ್ನ ಈ ರಾಜ್ಯದ ಅಹಿಂದ ವರ್ಗ ಮುಖಾಮುಖಿ ಆಗಲೇಬೇಕಾಗಿದೆ. ಅದು ಬ್ಯಾಲೆಟ್ನಲ್ಲೂ ಮುಖಾಮುಖಿ ಆಗಬೇಕು, ಬೀದಿಗಿಳಿದು ಮುಖಾಮುಖಿ ಆಗಬೇಕು. ಇಲ್ಲಾಂದ್ರೆ ಅಹಿಂದ ವರ್ಗದ ಮೇಲಿನ ಇವರ ದಬ್ಬಾಳಿಕೆ, ದೌರ್ಜನ್ಯ, ಒತ್ತಡಗಳು ಇನ್ನಷ್ಟು ಮಿತಿ ಮೀರಿ ಹೋಗಬಹುದು. ಹಾಗಾಗಿ ಜಾತಿ ಗಣತಿ ಪರವಾಗಿ ಈ ನಾಡಿನ ಬಹುಸಂಖ್ಯಾತರು, ಅಹಿಂದ ವರ್ಗದವರು ನಿಲ್ಬೇಕು. ಜಾತಿ ಗಣತಿಗೆ ವಿರೋಧ ಮಾಡ್ತಿರೋರಿಗೆ ಹುಷಾರು ಅಂತ ಎಚ್ಚರಿಕೆ ಕೊಡಬೇಕಾದ ಸಮಯ ಬಂದಿದೆ. ಈ ರಾಜ್ಯದ 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ಕಂಡುಕೊಂಡು ಅವರಿಗೆ ಬೇಕಾದ ಕಲ್ಯಾಣ ಕಾರ್ಯಕ್ರಮ ರೂಪಿಸಲು ಮತ್ತು ಹಿಂದುಳಿದವರನ್ನ ಮೀಸಲಾತಿ ಕೊಟ್ಟು ಮೇಲಕ್ಕೆತ್ತಲು ಇಲ್ಲಿ ಜಾತಿ ಕೇಂದ್ರಿತವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲೇಬೇಕಾಗಿದೆ. ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಮತ್ತು ಅವರ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾದ್ರೆ ಈ ಸಮೀಕ್ಷೆ ಅತ್ಯಗತ್ಯ. ಅದನ್ನ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಹೇಳಿದೆ. ರಾಜ್ಯಗಳು ಸಮೀಕ್ಷೆ ನಡೆಸುವಂತೆ ಈ ಹಿಂದೆ ನಿರ್ದೇಶನ ಕೂಡ ಕೊಟ್ಟಿದೆ. ಆ ಬಳಿಕವೇ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರ ಕಾಂತರಾಜು ಆಯೋಗದ ಮೂಲಕ ಜಾತಿ ಗಣತಿಯನ್ನ ನಡೆಸಿದ್ದು. ಒಂದ್ ವೇಳೆ ಆ ವರದಿಯನ್ನ ಒಪ್ಪಿದ್ರೆ ಜಾತಿವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಜಾರಿಗೊಳಿಸಿದ ಮೊದಲ ರಾಜ್ಯ ಕರ್ನಾಟಕ ಆಗ್ತಾ ಇತ್ತು. ಆದ್ರೆ ಆ ವರದಿಗೆ ಪಟ್ಟಭದ್ರರು ವಿರೋಧ ಮಾಡಿದ್ರು, ಅದು ಮೂಲೆಗೆ ಸೇರುವಂತೆ ನೋಡ್ಕೊಂಡ್ರು. ಈ ಮಧ್ಯೆ ಬಿಹಾರ ರಾಜ್ಯ ಸಮೀಕ್ಷೆ ನಡೆಸಿ ಅದನ್ನ ಜಾರಿಗೆ ತಂದಿದೆ. ಕರ್ನಾಟಕಕ್ಕೆ ಸಿಗಬೇಕಾಗಿದ್ದ ಖ್ಯಾತಿ ಬಿಹಾರಕ್ಕೆ ಸಂದಿದೆ. ಸಿದ್ದರಾಮಯ್ಯ ಸರ್ಕಾರದ ಹಳೆ ಜಾತಿ ಗಣತಿಗೆ ವಿರೋಧ ಮಾಡಿದ್ದು ಆಯಿತು. ರೆಡಿಯಾಗಿದ್ದ ಜಾತಿ ಗಣತಿಯನ್ನ ಕಸದ ಬುಟ್ಟಿಗೆ ಹಾಕಿದ್ದೂ ಆಯಿತು. 150 ಕೋಟಿ ರೂಪಾಯಿಗೂ ಅಧಿಕ ಹಣ ಪೋಲಾಗಿದ್ದೂ ಆಯಿತು. ಈಗ ಅದೇ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶಿತ ಹೊಸ ಜಾತಿ ಗಣತಿ ಸಮೀಕ್ಷೆಗೂ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ವಿರೋಧಕ್ಕೆ ಸಿದ್ದರಾಮಯ್ಯ ಮಣಿಯಬೇಕಾದ ಪರಿಸ್ಥಿತಿಯು ಬರಬಹುದು. ಸಮೀಕ್ಷೆಯನ್ನ ಮುಂದೂಡಲೂಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ಒತ್ತಡಗಳಿಗೆ ಮಣಿಯಬಾರದು. ಸಮೀಕ್ಷೆಯನ್ನ ಮುಂದೂಡುವ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತಾ ಇದ್ದಾರೋ ಆ ಪಟ್ಟಭದ್ರರ ವಿರುದ್ಧ ಅಹಿಂದ ಸಮುದಾಯ ಕೂಡ ಒಂದಾಗಬೇಕಾಗಿದೆ. ಅವರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ.
ಆ ಪಟ್ಟಭದ್ರರನ್ನ ರಾಜಕೀಯವಾಗಿ ಮುಖಾಮುಖಿ ಆಗಬೇಕು. ಇಲ್ಲಾಂದ್ರೆ ಈ ನಾಡಿನಲ್ಲಿ ಅಹಿಂದ ವರ್ಗಕ್ಕೆ ನ್ಯಾಯ ಸಿಗಲು ಸಾಧ್ಯವೇ ಇಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.